ಇವಾಗ ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಅದೊಂದು ಅರ್ಜೆಂಟ್ ಡಿಸೈಡ್ ಆದದ್ದು. ಅಂದರೆ ಕೆಲವು ಸೆಲೆಕ್ಟೆಡ್ ಮಕ್ಕಳಿಗೆ ಮೀಟಿಂಗ್ ಮಾಡ್ತಿದ್ದಾರೆ, ಅದರಲ್ಲಿ ನಮ್ಮ ಚಿಂಚು ಕೂಡ ಇದ್ದಾರೆ. ಹಾಗಾಗಿ ಆಯಿತು ಗೈಸ್, ಮೀಟಿಂಗ್ ಆಯಿತು. ನಾನು ಬರುವಾಗ ಎಷ್ಟು ಲೇಟ್ ಆಯಿತಾ, ಎಲ್ಲ ಮುಗ್ದಿದೆ ಅಂತ ಸ್ವಲ್ಪ ಇದ್ದದ್ದು. ಇದು ಹೊಸತ್ತು ಅನ್ಲಾಕ್ ಆದದ್ದು ವಾಕಿಂಗ್, 4 ಕಾಲಿನ ವಾಕಿಂಗ್. ನಮಸ್ತೆ, ಮಾರ್ಗವನ್ನೇ ಜಿಮ್ ಮಾಡಿದ್ದಾರೆ ಮಾರಿ ಇವನು. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತೊಂದು ನನಗೆ ಪುರ್ಸೊತ್ತೇ ಇಲ್ಲ ಆಯಿತಾ. ನಾನು ಎದ್ದು ಬೇಗ ಬೇಗ ಕೆಲಸ ಮಾಡಿ ಇವಾಗ ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಅದೊಂದು ಅರ್ಜೆಂಟ್ ಡಿಸೈಡ್ ಆದದ್ದು. ಅಂದರೆ ಕೆಲವು ಸೆಲೆಕ್ಟೆಡ್ ಮಕ್ಕಳಿಗೆ ಮೀಟಿಂಗ್ ಮಾಡ್ತಿದ್ದಾರೆ, ಅದರಲ್ಲಿ ನಮ್ಮ ಚಿಂಚು ಕೂಡ ಇದ್ದಾರೆ. ಹಾಗಾಗಿ ನನಗೆ ಹೋಗಲೇಬೇಕು. ಅಪ್ಪ ರೆಡಿಯಾಗಿದ್ದೇನೆ ಆಯಿತಾ, ಮನೆ ಕೆಲಸ ಮಾಡಿ. ಹಾಗೆ ಹೋಗಿ ಬಂದಮೇಲೆ ಸಿಗ್ತೇನೆ. ಇನ್ನು ಡೈರೆಕ್ಟ್ ಚಕ್ಕೆ ಫೋನ್ ಮಾಡಿದೆ, ಗೈಸ್ ಬೇಗ ಹೋಗಿ ಬರುವ ಆಯಿತಾ. ಬೆಳಗ್ಗೆ ಉಂಟಲ್ಲ ದೋಸೆ ಮಾಡಿ, ದೋಸೆ ತಿಂದು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬರುವಾಗ 10 ದಾಟಿದೆ ಮಾರಾಯ. ಅಂದರೆ ನಮ್ಮ ಕೆಲಸ ಎಲ್ಲ ನಾವು ಮಾಡಬೇಕಲ್ಲ, ಹಾಗೆ ಈಗ ಹೋಗ್ಬೇಕು. ಅಮ್ಮ ಹೇಳಿದ್ರು ಬೇಡ ಹೋಗುದಂತೇಳಿ, ಅದು ಎಕ್ಸಾಮ್ ಇದೇನೆ ಹೇಳಲಿಕ್ಕೆ ಇರಬೇಕು. ಹಾಗೆ ಹೋಗಿ ಬರುವ. ದಾದ ಅಂಗಿ ಆಯ್ತಾ? ಎಂಕಿ ಈ ಅಂಗಿ ಪಡ ಬಸ್ ಇಷ್ಟ ನಕಲಿತ್ತು ಬರಡಪ್ಪಗ ಹೆಂಗೆ ಇಷ್ಟ ಮಾರೇದು ಕಾಡ್ಮಿ. ಅದಲ್ಲ, ಈಗ ಯಾರಿಗೆ ನಾವು ತೋರ್ಪಡಿಕೆಗೋಸ್ಕರ ಬದುಕಬಾರ್ದು. ನಮಗೆ ಇಷ್ಟ ಯಾವುದು ಉಂಟು, ನಮಗೆ ಖುಷಿ ಆಗ್ತದೆ ಅದನ್ನು ಹಾಕ್ಬೇಕು. ಬೇರೆಯವರು ಎಂತ ಬೇಕಾ ಥಿಂಕ್ ಮಾಡಿ, ಅದು ನನಗೆ ಎಂತ ಇಲ್ಲ. ಈ ಅಂಗಿಯಲ್ಲಿರುವಂತಹ ಒಂದು ಖುಷಿ ನನಗೆ ಬೇರೆ ಅಂಗಿಯಲ್ಲಿ ಇಲ್ಲ. ಇರಗೆಂಚ ಪರಾತ ಅಂಡಲ್ಲ ಈ ನೈಟಿಯೇ ಪಾಡೊಂದಿಪ್ಪರೆ ಪಲಾಂಚೇನಿ ಯಾಂದಾನೆ ಆನುತಿಯರೋ ಪುಣ್ಯ. ಹೌದು, ಹೋಗಿ ಬರುವ ಆಯ್ತಾ. ತಪ್ಪ ಕೊಡೆ ಬೋಡಮ್ಮ. ಹೌದು, ನೆನಪೇ ಇಲ್ಲ. ಹೋಗಿ ಬರುವ. ನಾನು ಬರುವಾಗ ಒಂದು ಮಧ್ಯಾಹ್ನ ಆಗ್ಬೋದಾ ಅಂತ. ಮಧ್ಯ ಎಲ್ಲ ಆಗಬೇಕು, ಕೆಲವಾಗಬೇಕು. ಇಂಚು ತರಕಾರಿ ಆಯ್ತಾ? ತರಕಾರಿ ಕೊನಪುನಿ ಅನ್ಬೇಕಾದ ಅಜ್ಜಿ ಯಾವಾಗಲೂ ಕೋಳಿ ತರಲಿಕ್ಕೆ ನನ್ನ ಅಮ್ಮೇರು ಕೋಳಿ ಅಂಗಡಿ ಇಲ್ಲಿದ್ರ. ಹೌದು. A few moments later. ಆಯಿತು ಗೈಸ್, ಮೀಟಿಂಗ್ ಆಯಿತು. ನಾನು ಬರುವಾಗ ಎಷ್ಟು ಲೇಟ್ ಆಯಿತಾ, ಎಲ್ಲ ಮುಗ್ದಿದೆ ಅಂತ ಸ್ವಲ್ಪ ಇದ್ದದ್ದು. ಪೇಪರೆಲ್ಲ ನೋಡಿದೆ ಸುಖೇಶಿದ್ದು. ಹಾಗೆ ಟೀಚರೆಲ್ಲ ಒಳ್ಳೆಯದಿದ್ದಾರೆ, ಇವನೇ ಸ್ವಲ್ಪ ಓದ್ತಾ ಇಲ್ಲ. ಪಾಪ ಹುಡುಗ. ನೋಡುವ, ಏನಾದರೂ ಮಾಡುವ. ಮನೆಗೆ ಹೋಗಿ ಡಿಸಿಷನ್ ತೊಗೊಳ್ಳುವ. ಇವಾಗ ಹೋಗುವ ನಾವು ಮನೆಗೆ. ಕೆಲವು ಆಗಬೇಕು, ಫ್ರೂಟ್ಸು ವೆಜಿಟೇಬಲ್ ಅಂಥದ್ದೆಲ್ಲ ಆಗಬೇಕು ಗೈಸ್. ಅದನ್ನೆಲ್ಲ ತೊಗೊಂಡು ಇವಾಗ ಹೋಗಬೇಕು. ತುಂಬ ನಡಿಬೇಕು. ಈಗ ಮೇಲೆ ಅಪ್ಪು 2 ದೋಸೆ ತಿಂದಿದ್ದೇನೆ. ಹೋಗುವ. ಹಾಗೆ ಗೈಸ್, ನಾನು ಮನೆಗೆ ಬಂದೆ. ಒಂದು ಮೀಟಿಂಗ್ ಅಂತ ಉಂಟು, ಅರ್ಜೆಂಟ್ ಓದೋದಾಯ್ತು. ಇವತ್ತು ಓದೋ ಒಂದು ಅವಸ್ಥೆ ನೋಡಬೇಕು. ನಮ್ಮ ಮನೆ ನೆಲ ಒರೆಸಲು ಇಲ್ಲ, ನಾನು ಅಷ್ಟು ಓಡಿದ್ದೆ. ಅಂದರೆ ಅಷ್ಟು ಇದಿತ್ತು ನನಗೆ, ಲೇಟಾಗಿತ್ತು ಆಯಿತಾ. ಹಿಂಗೆ ನೋಡುವಾಗ ಮೀಟಿಂಗ್ ಅರ್ಧ ಆಗಿತ್ತು ಮಾರೆ. ಮತ್ತು ಅವನ ಪೇಪರೆಲ್ಲ ನೋಡಿದೆ, ಎಷ್ಟು ಮಾರ್ಕ್ ಏನು ಅಂತ. ಹಾಗೆ ಅವನು ಹೇಳಿದ್ದು ಸತ್ಯನೇ. ಅವನು ಹೇಳಿದ್ದಲ್ಲ 3ರಲ್ಲಿ ಹೋಗಿತ್ತು, ಆದರೆ 5-6 ತೆಗೆದಿದ್ದಾನೆ. ಹಾಗೆ ಮತ್ತು ಟೀಚರ್ ಹತ್ರ ಎಲ್ಲ ಮಾತಾಡಿ ಎಲ್ಲ ಬಂದದ್ದು ನಾನು. ನಮ್ಮ ಪ್ರಯತ್ನ ಪಡುವ ಅಂತ ಹೇಳಿದರು ಅವರು ಕೂಡ, ನಮ್ಮ ಮನೆಯಲ್ಲೆಲ್ಲ ನೋಡಿ ಸ್ವಲ್ಪ ಅಂತ. ಹಾಗೆ ಈಗ ಮನೆಗೆ ಬರುವ ಅಮ್ಮನಿಗೆ ಸ್ವಲ್ಪ ಕೋಳಿ ತೊಗೊಂಡು ಬಂದೇನೆ. ಕೋಳಿ ಅಂದರೆ ಅದು ಇದಲ್ಲ ಗೈಸ್, ನಾರ್ಮಲ್ ನಮ್ಮ ಮಾಂಸ ತರ್ತೇವಲ್ಲ ಅದಲ್ಲ. ಈ ಕಲ್ಜ ಕರಿಯಟ್ಟ ಅಂತ ಹೇಳ್ತೇವಲ್ಲ, ಅಂದರೆ ಕೋಳಿದು ಕಿಡ್ನಿ ಎಲ್ಲ ಅದೆಲ್ಲ ಸಪ್ರೇಟ್ ಇಟ್ಟು ಸೇಲ್ ಮಾಡ್ತಾರೆ ಕೋಳಿ ಅಂಗಡಿಯಲ್ಲಿ. ಅಂದರೆ ಬೇಕಾದವ್ರು ತೊಗೊಂಡು ಹೋಗ್ಬೋದು. ನಾನು ಅದನ್ನು ತೊಗೊಂಡು ಬಂದದ್ದು ಇವತ್ತು. ಹಾಗೆ ಇದೆಲ್ಲ ತೊಗೊಂಡು ಬಂದಿದ್ದೀನಿ. ಅದು ಸ್ವಲ್ಪ ತಿಂಡಿ ಮನೆಗೆ, ಮತ್ತು ಇದು ಕೋಳಿ ಪದಾರ್ಥ, ಮತ್ತು ಇದು ತರಕಾರಿ. ಹಾಗೆ ಇವತ್ತು ತರಕಾರಿ ಎಲ್ಲ ನಾನು ಬೇರೆ ನನ್ನ ಯಾವಾಗಲೂ ಹೋಗುವ ಯೂಶಲ್ ಅಂಗಡಿಗೆ ಹೋಗಲಿಲ್ಲ. ಯೂಶಲ್ ಅಂಗಡಿಗೆ ಹೋದರೆ 300, 400, 500 ಎಲ್ಲ ಆಗ್ತದೆ ಆಯಿತಾ. ದೇಮ್ಮ ಈನೀತ ತರಕಾರಿ ನಮ್ಮ ಅಲ್ಪ ತೊನಿಯರ್ನೇ ಬಲ್ಲಿಯಮ್ಮ ತರಕಾರಿ. ಆಂಚು ರಡ್ಡು ತೊಟ್ಟೆಗೆ 700 ರೂಪಾಯಿದು ತೊನ್ಯತ. ಯಾರು ಅಡ್ಸತ್ತಿಗೆ 7 ಅಂದು ಅಂದು ಒಂದೊಂದು ಇಂಚಿನ ಇದೇ ತರಕಾರಿ ನಾನು ದೇರ್ಲಗಟ್ಟೆ ಅಂತ ತರ್ತೇನೆ. ನನಗೆ ಒಂದು 500 ರೂಪಾಯಲ್ಲಿ 400 ರೂಪಾಯಿ ಎಲ್ಲ ಆಗ್ತಾಯಿತ್ತು. ಅವು ನಿಕ್ಲಿಗೆ ಪೂರ ಉಂಟು ಮಾರಿ ಎಂಕದದುಂಟು ಅಲ್ಲ. ಈಗ ಮಶ್ರೂಮ್ ತೊಗೊಂಡು ಬಂದೆ, ಮತ್ತು ಬಜ್ಜಿ ಮಾಡಲಿಕ್ಕೆ ಮೆಣಸು,
ಮತ್ತು ಕೊತ್ತಂಬರಿ ಪುದೀನ, ಅದು ನಾನು ಟೊಮೆಟೊ ಬಾತ್ ಅದು ಇದು ಮಾಡುವಾಗ ಅದು ಬೇಕಾಗ್ತದೆ. ಮುಲ್ಪ ಒಂದು ತೊಟ್ಟೆ, ಮತ್ತು 2 ಕಿಲೋ ನೀರುಳ್ಳಿ, 1 ಕಿಲೋ ಟೊಮೆಟೊ ಅಂತ ಇಷ್ಟೇ. ಆದರೆ ಇದನ್ನು ನಾನು ದೇವಾಗಲೂ ದೇಲಗಟ್ಟೆನ ತರ್ತೇನೆ, ಅಲ್ಲಿ ಇಷ್ಟು ರೇಟ್ ಆಗಲ್ಲ. ಇಲ್ಲಿ ಎಳೆಯುವುದು ಕಟ್ ಪೀಸ್, ಅಮ್ಮ ಎಳೆಯುವುದನ್ನು ಕಟ್ ಪೀಸ್ ಅಂತ ಹೇಳುದು. ಈಗ ನಾನು ಅದು ಮಾಡುವಂತಿದ್ದೇನೆ, ನನ್ನ ವೈರಲ್ ಆದ ಒಂದು ಟೊಮೆಟೊದ್ದು ಗೊಜ್ಜು ಉಂಟಲ್ಲ ಅದನ್ನು ಮಾಡುವ ಅಂತ. ಯಾಕಂದರೆ ತುಂಬ ಲೇಟ್ ಆಗಿದೆ, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಡ್ರೆಸ್ ಚೇಂಜ್ ಮಾಡಿ ನಮ್ಮದು ವೈರಲ್ ಮಾಡುವ. ಹಾಂ, ಮರ್ದು ಅದು ನೆನಪಿಲ್ಲ ಈಗ. ಇದು ಟ್ಯಾಬ್ಲೆಟ್ ಅಮ್ಮಂದೆಲ್ಲ, ಅದು ಒಂದು ಹೋದಾಗ ತರಬೇಕಲ್ಲ. ಮತ್ತೊಂದು ಗ್ಯಾಸ್ಟ್ರಿಕ್ ಇದು ಒಂದು ತೊಗೊಂಡು ಬಂದು, ಇದು ಯಾವಾಗಾದರೂ ಮನೆಗೆ ಯಾರಿಗಾದರೂ ಒಂದು ಬೇಕೇ ಆಗ್ತದೆ. ಇವಾಗ ಏನೋ ಫುಡ್ಡಲ್ಲಿ ಉಂಟಲ್ಲ, ಗ್ಯಾಸ್ಟ್ರಿಕ್ ಕೂಡ ಬರ್ತದೆ, ಎಂತ ಕೂಡ ಬರ್ತದೆ. ಕೈಸ್ 1 ಗಂಟೆ ಆಗ್ತಾ ಬಂತು ಅಮ್ಮಂದೀಗ. ಇದು ಈಗ ನಾನು ಹೇಳಿದ್ದು ಇದರಲ್ಲೆಲ್ಲ ಮಿಕ್ಸ್ ನೋಡಿ, ಕೋರಿದ್ದು ಕಿಡ್ನಿ ಮತ್ತು ಎಲ್ಲ ಲಿವರ್ ಎಲ್ಲ ಇದರಲ್ಲಿ ಯಾರು ಕ್ಲೀನ್ ಮಾಡಿ ಮಾರೈತಿ. ಕ್ಲೀನ್ ಮಾಡಲಿಕ್ಕೆ ತುಂಬ ಕೆಲಸ ಅದು. ಮತ್ತು ಎಲ್ಲ ಮಿಕ್ಸ್ ಒಳ್ಳೆದಾಗ್ತದೆ ಅದು ತಿನ್ನಲಿಕ್ಕೆ ಎಲ್ಲ. ಮಾಡ್ತಿದ್ದೇನೆ ಈಗ ಮೆಣಸು, ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೇನೆ. ಇಲ್ಲಿ ಟೊಮೆಟೊ ನಾನು ಮೊನ್ನೆ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೇನೆ, ಒಳ್ಳೆದಾಗ್ತದೆ ಊಟ ಮಾಡಲಿಕ್ಕೆ. ನಾನು ಮಾಡ್ತೇನೆ. ಅಮ್ಮ ಟೊಮೆಟೊ ಇಟ್ಟುಂಡ ಎಡ್ಡೆ ಆಗ್ಬೋದಾ? ಹಾಂ, ಕಜಿ ಪಿಜ್ಜಿನ ಬರೋ ಒಂಥರ ಎಡ್ಡೆ ಆಗ್ಬೋದು. ಅಮ್ಮನಿಗೆ ಕೋಳಿ ಗೈಸ್ ನಾನು ಸ್ವಲ್ಪ ಟೊಮೆಟೊ ಕೊಟ್ಟದ್ದು ಹೇಗಾಗ್ತದೆ ತಿಂದು ಹೇಳಿ ಅಂತ ಹೇಳಿ. ಒಳ್ಳೆದಾಗ್ತದೆ ಅದು. ಇಲ್ಲಿ ಚಿಂಚು ಮಾಡಿದ ಪೇಂಟಿಂಗ್ ಆಯಿತಾ, ನಾನೊಂದು ಕಾಂಪಿಟೇಷನಿಗೆ ಹಾಕುವ ಅಂತ ಇದ್ದೇನೆ. ಮತ್ತು ಇವತ್ತು ಏನು ಬೇರೆ ಮಾಡ್ತಾರಲ್ಲ, ಇದನ್ನೇ ನಾನು ಸೆಂಡ್ ಮಾಡುವಂತ. ಹಾಗೆ ಪ್ರೈಸ್ ಸಿಗ್ತದಾ ಬಿಡುದಾ ಮತ್ತೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ಗೈಸ್ ನೋಡಿ, ನನಗೆ ಗೊಜ್ಜು ಸ್ವಲ್ಪ ಹಾಕೊಂಡು, ನನಗೆ ಅಮ್ಮ ತಿನ್ನಲ್ಲ, ಮತ್ತು ಅವೆಲ್ಲ ಕೋಳಿ ಪದಾರ್ಥ ಉಂಟಲ್ಲ ನನಗೆ ಸ್ವಲ್ಪ ಹಾಕೊಂಡು. ಸಾಯಂಕಾಲ ಆಗ್ತಾ ಬಂತು ಗೈಸ್, ಚಿಂಚು ಬರಲಿಲ್ಲ, ಅವನು ಸ್ಪೋರ್ಟ್ಸಲ್ಲಿದ್ದಾನೆ, ಗೊತ್ತಿರ್ಬೋದು ನಿಮಗೆ. ಹಾಗೆ ಸ್ಪೋರ್ಟ್ಸಿಂದ ಬರುವಾಗಲೇ ಅವನು 6 ಆಗ್ತದೆ. ಅವನು ಎಂಥದ್ದು ನಾಳ್ದು ಒಂದು ಕಾಂಪಿಟೇಷನ್ ಉಂಟಂತೆ. ಅದಕ್ಕೆ ನಾನು ಏನು ಅಂದಾಜು ಮಾಡಿದ್ದೇನೆ ಅಂತ ಹೇಳಿದರೆ, ನಾಳ್ದುಗೆ ಲಾಸ್ಟ್ ಮಾಡಲಿ ಅವನು ಸ್ಪೋರ್ಟ್ಸ್ ಅಂತ ಯಾವುದೊಂದು ಆದಮೇಲೆ ಕಾಂಪಿಟೇಷನ್. ಇನ್ನು ಮೇಲೆ ಏನಂತ ಹೇಳಿದರೆ, ಆ ಟೈಮ್ ಉಂಟಲ್ಲ ಸ್ಪೋರ್ಟ್ಸಿದ್ದು, ಆ 4ರಿಂದ ಅವನು ಟ್ಯೂಷನಿಗೆ ಹಾಕುವ ಅಂತ ಇದ್ದೇನೆ. ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಒಂದು ಟ್ಯೂಷನಿಗೆ ಹಾಕುವ ಅಂತ ಇದ್ದೇನೆ. ನೋಡುವ, ಡೈಲಿ ಟ್ಯೂಷನಿಗೆ ಹೋಗುವಾಗ ಮಕ್ಕಳಿಗೆ ಬುಕ್ ಹಿಡಿಯೋದೊಂದು ನೆನಪಾಗ್ತದೆ. ಇಲ್ಲಿ ನಾನು ಅಂತ ಹೇಳಿದರೆ ಎಷ್ಟಾದರೂ ನಾನು ಅವನೊಂದು ಅಕ್ಕ, ನನ್ನನ್ನು ಓದಿಸ್ಬೋದು, ಆದರೆ ನನ್ನನ್ನು ಸ್ವಲ್ಪ ಕೇರ್ಲೆಸ್ ಮಾಡ್ತಾನೆ. ಬೇರೆಯವರಾದರೆ ಅವನಿಗೆ ಪರಿಚಯ ಇರೋದವರು, ಅವನು ಸ್ವಲ್ಪ ಸ್ಟ್ರಿಕ್ಟಾಗಿ ಇರಬೇಕಾಗ್ತದೆ. ಅದಕ್ಕೋಸ್ಕರ ಅವನು 1 ಅವರ್ ಟ್ಯೂಷನ್ ಆಗಿ ಮತ್ತು ಹೇಗೂ ಬರ್ತಾನೆ, 6 ಗಂಟೆ ಆಗ್ತದೆ. ಆ ಟೈಮ್ ಟ್ಯೂಷನಿಗೆ ತಗೊಳ್ಳುವ ಅಂತ ಇವತ್ತು ತುಂಬ ಕಾಲ್ ಮಾಡಿ ಎಲ್ಲ ಮಾತಾಡಿದೆ ಕೆಲವು ಕಡೆ, ನನಗೆ ಯಾರು ಸಿಗಲಿಲ್ಲ ಸರಿಯಾಗಿ. ಹಾಗೆ ಹುಡುಕ್ತಾ ಇದ್ದೇನೆ, ನೋಡುವ ಯಾರಾದರೂ ಒಂದು ಹೇಳುವರು ಎಲ್ಲಿದ್ದಾರೆ. ಮತ್ತು ನನ್ನೊಂದು ಬಜೆಟಲ್ಲಿ ಕೂಡ ಬೇಕಲ್ವ ನನಗೆ, ಹಾಗಾಗಿ ನೋಡುವ, ನನ್ನ ಪ್ರಯತ್ನ ಮಾಡುವ ಅಂತೇಳಿ. ಅಷ್ಟಾದರೂ ಒಂದು ಜಸ್ಟ್ ಪಾಸ್ ಆಗುವವರೆಗೆ ಒಂದು ಓದಲಿ ಅವನಲ್ಲ ಆದರೂ ಅಂತೇಳಿ. ಹಾಗೆ ಸಿಕ್ಕಿದರೆ ಹೇಳ್ತೇನೆ ಆಯಿತಾ ನಿಮಗೆ, ಯಾರಾದರೂ ನನಗೆ. ನೋಡುವ, ಯಾರು ಸಿಗದಿದ್ದರೆ ನಾನೇ ಒಂದು ರೌಂಡ್ ಹಾಕಿ ಬರಬೇಕು. ನಮ್ಮ ಕಡೆ ದೂರದಲ್ಲಿ ಸಿಟಿ ಎಲ್ಲ ಉಂಟಲ್ಲ ನಿಯರ್, ಅಲ್ಲಿ ಯಾರಾದರೂ ಇದ್ದಾರಾ ಇವನನ್ನು ಒಂದು ಸ್ವಲ್ಪ ಓದಿಸುವವರು ಅಂತ ನೋಡಿ ಬರಬೇಕು, ಅವಾಗ ಸಿಗ್ಬೋದು. ಹಾಗೆ ಇನ್ನೂ ಕೂಡ ಬರಲಿಲ್ಲ, ಅವನು ಬರುವ ಟೈಮ್ ಆಯಿತು, ಬರಬೇಕಷ್ಟೇ. ಚಿಂಚು ಬಂದಾಗ ಸ್ಪೋರ್ಟ್ಸ್ ಇತ್ತಂತೆ, ಹಾಗೆ ಬರುವಾಗ ಲೇಟ್ ಆಯಿತು. ಈಗ ಕೂತ್ಕೊಂಡಿದ್ದಾನೆ. ನಮ್ಮದು ಟ್ಯೂಷನ್ ಇದು ಡಿಸ್ಕಸ್ ಆಗ್ತಾ ಉಂಟು, ಎಂತ ಮಾಡೋದು ಎಂತ ಕತೆ ಅಂತ. ಹಾಗೆ ಏನು ಬಟ್ಟೆಗೆ ತಲೆ ಇತ್ತು ನಮ್ಮೆ ತಾಲ ಸುತ್ತಿದ್ದೆ. ನಾನು ಮತ್ತು ಚಿಂಚು ಮತ್ತು ಅವನು ಆರ್ಯನು ಎಲ್ಲ ನಾವು ಸ್ವಲ್ಪ ವಾಕಿಂಗ್ ಹೋಗ್ತಾ ಇದ್ವಿ. ಮನೆಯಲ್ಲೇ ಕೂತ್ಕೊಂಡಿರೋದಲ್ಲ, ಹಾಗೆ ಸ್ವಲ್ಪ ನಡೆಯುವ ಅಂತೇಳಿ ಹಾಗೆ ವಾಕಿಂಗ್ ಹೋಗುದು. ನಿಮಗೆ ಸ್ವಲ್ಪ ತೋರಿಸ್ತೇನೆ. ಈಗ ಪದವನ್ನು ಮರಳಿದ್ವಿ ಹಾಗೆ ಇಲ್ಲಿ ತನಕ ನಡ್ಕೊಂಡು ಹೋಗುದು. ಅಡೆ ಮುಟ್ಟ ಎಂಚಿನ ಬಿರ ಬರೋಡು ಕತ್ತಲಾಂಡಿ ಕೊಡೆಲ್ಲ ಇಜ್ಜಿ ಎಂಚಿನ ಅಪ್ಪಗೆ ನೋಡಿ ಸಪ್ಪು ಹತ್ತಬೇಕು. ಮೊದಲುಂಟಲ್ಲ ಇದೇ ರಸ್ತೆಯಲ್ಲಿ ನಾನು 2nd PUC ವರೆಗೆ ನಡೆದಿದ್ದೀನಿ. ಇವಾಗ ಮತ್ತೆ ಕೆಲಸಕ್ಕೆ ಹೋಗ್ತಾ ಇದೆಯಲ್ಲ ಎಲ್ಲ ನಡ್ಕೊಂಡೇ ಹೋದದ್ದು. ಈಗ ಬಚ್ತದೆ ನೋಡಿ, ಮನೆಯಲ್ಲಿ ಇದ್ದು ಗುಡ್ಡಿಯಾಗಿದ್ದೀನಿ, ಅದಕ್ಕೆ ವಾಕಿಂಗ್ ಮಾಡು. ಇದು ಹೊಸತ್ತು ಅನ್ಲಾಕ್ ಆದದ್ದು ವಾಕಿಂಗ್, 4 ಕಾಲಿನ ವಾಕಿಂಗ್ ನಿಜವಾಗ್ಲೂ ಗೈಸ್. ನಿಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಇಲ್ಲ ಆದರೂ ಉಂಟಲ್ಲ, ನಡೀರಿ ಫಿಟ್ಟಾಗಿರ್ತೀರ ನಿಜವಾಗ್ಲೂ. ಅಂದರೆ ಕೈ ಕಾಲಿಗೆಲ್ಲ ಎಕ್ಸಸೈಸ್ ಬೀಳ್ತದೆ.
ಒಂದು ಪುರಿ ಇಲ್ಲ ಮಾರ್ಗದಲ್ಲಿ. ಅವಸ್ಥೆ ಮಾರ್ಗವನ್ನೇ ಜಿಮ್ಮು ಮಾಡಿದ್ದಾರೆ ಮಾರಿ ಇವನು. ಇದೆಂತ ಗೊತ್ತಾ, ನಾನು ನಡೆಯುವುದೆಲ್ಲಿ ನೋಡಿದ್ದು ಗೊತ್ತಾ, ಚೈನಾದು ಜಪಾನ್ ಚೀನಾದೆಲ್ಲ ವೀಡಿಯೋ ನೋಡ್ತಾ ಇದ್ದೆ. ಅಲ್ಲಿ ಯಾರು ಗಾಡಿಯಲ್ಲಿ ಹೋಗುದಿಲ್ಲ, ಒಂದು ಸೈಕಲ್ ಒಂದು ವಾಕಿಂಗ್, ಹೇಗೆ ಇದ್ದಾರೆ ಮಾರ್ರೆ ಅವರು ಸಪೂರಾಗಿ. ಹಾಗೆ ನಾನು ಶುರು ಮಾಡಿದ್ದು ಎಷ್ಟು ದಿನ ಅಂತ ನೋಡಬೇಕು, ಮತ್ತೆ ಎಲ್ಲ ನಂದು ಸ್ವಲ್ಪ ದಿನ ಎಲ್ಲ ಸ್ವಲ್ಪ ದಿನ ಮತ್ತೆ ನಾವು ಕಡ್ಡಿದ್ದಾರೆ. ಹೌದು, ಇವರಿಬ್ಬರು ಮೊದಲೇ ಡಯಟ್ ಮಾಡಿ ಮಾಡಿ ಹೀಗಿದ್ದಾರೆ. ಪೊಯ್ ಪೊಯ್ ಇಲ್ಲಡಿ ಯಾವ್ಯಾವ ನೋಡಿ, ನಾಯಿ ಕೂಡ ವಾಕಿಂಗ್ ಮಾಡಿ ಮಾಡಿ ಇಲ್ಲ ಅದು. ಸಪ್ರದಾಕ್ಲೆ ಚೂರಲ್ಲಿ ತೋರ ರಾಸೆ ತೋರದಾಕ್ಲೆ ಚೂರಲ್ಲಿ ಸಪ್ರ ರಾಸೆ. ಹೌದು, ನಾನು ಸ್ವಲ್ಪ ದಪ್ಪಾಗಿದೆ, ನನಗೆ ಗೊತ್ತಾಗ್ತದೆ, ಬೊಜ್ಜು ಎಲ್ಲ ಬಂದಿದೆ. ಅದು ಫಿಟ್ ಅದಾ ಬಯ್ಯ ಅಂತೆ ನಾನು. ಇದು ಒಂದು ರೌಂಡ್ ಲೈಟ್ ಗೈಸ್ ಊಟ ಆಯ್ತು, ಇನ್ನು ಮಲ್ಕೊಳ್ಳೋದು. ಏನು ಪಾಠ ಮಾರೆ ಅಮ್ಮ ಮಲ್ಕೊಂಡಿದ್ದಾರೆ ನೋಡಿ ಅಲ್ಲಿ. ಹಾಂ, ಬೆಕ್ಕುಗಳೆಲ್ಲ ಇಲ್ಲಿದೆ, ಇನ್ನು ಮಲ್ಕೊಳ್ಳೋದು ಹಾಗೆ. ಮತ್ತೆ ಅದೊಂದು ಇವನು ಪೇಂಟ್ ಮಾಡಿದ್ದಲ್ಲ ನೀನು ಎಲ್ಲಾಗಲ್ಲಿ ತೋರಿಸಿದ್ದೆ, ಅವನೊಂದು ಪೇಂಟ್ ಮಾಡಿದ್ದ, ಅದನ್ನು ಈಗ ನಾನು ಅದಕ್ಕೆ ಸೆಂಡ್ ಮಾಡಿದೆ. ಇವತ್ತು ಲಾಸ್ಟ್ ಡೇಟ್ ಅದು, ಅವರಿಗೆ ಸೆಂಡ್ ಮಾಡಿದ್ದೇನೆ, ನೋಡುವ. ಸೆಲೆಕ್ಟ್ ಆದರೆ ನಮಗೆ ಈಗ 2 ದಿನದಲ್ಲಿ ಗೊತ್ತಾಗ್ತದೆ. ಯಾಕಂದರೆ ಸೆಕೆಂಡ್ ರೌಂಡು ಇನ್ನು 2 ಡೇಸ್ ಬಿಟ್ಟು ಸೆಲೆಕ್ಟ್ ಆಗಿದ್ದರೆ, ಯಾಕಂದರೆ ನನಗೆ ಸೆಲೆಕ್ಟ್ ಆಗೋದು ಡೌಟೇ ಸ್ವಲ್ಪ, ಮತ್ತೆ ಗೊತ್ತಿಲ್ಲ. 60 ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರಂತೆ, ಅದರಲ್ಲಿ ಒಂದು ನಾವು ಇರ್ಬೋದು. ಹಾಗಾಗಿ ಕಾದು ನೋಡುವ ಏನಾಗ್ತದೆ ಅಂತ. ಮತ್ತು ಟ್ಯೂಷನ್ಗೆ ಇಷ್ಟೊತ್ತು ಯಾರು ಸಿಗಲಿಲ್ಲ ಗೈಸ್, ನಾನು ಹೇಳಿದ್ದೆಲ್ಲ, ನಾನು ತುಂಬ ಜನರ ಕೇಳಿ ಇಟ್ಟಿದ್ದೇನೆ, ನಾಳೆ ಗೊತ್ತಾಗ್ತದೆ ಅದು ಎಂತ ಅಂತ. ಹಾಗೆ ಯಾರ್ದೋ ಒಂದು ಮಾತಾಡಿ ಹಾಕ್ಬೇಕಂತ ಉಂಟು. ಯಾಪ ಸ್ಪೋರ್ಟ್ಸ್ ಯಾಪ 23 కదా ಮುಗ ಓ ಇತ್ತೆ ಬುಡಿಯ ರಾಪುಜ ಹಾಂ ಅರ್ಧಾಡು ಅವು ಇತ್ತೇನು ತುಂಬೆ ಬಂದು ಬಿಡವ ಅಲ್ಪ ಏನು 24 ಊಟ ಮಾತ್ರ ಅಂದು. ಹಾಂ ಕೇಂಡತಾ ನನ್ನ ಅಭಿಪ್ರಾಯಜ್ಜಿ. ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಗೈಸ್. ನಾಳೆ ಸಿಗೋಣ ನಾವು. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಅಷ್ಟೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾವು ನಾಳೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್. ಐಕಿರೋದಾನು ಕೊಟ್ಟಿದ್ದೇನೆ. ನಾನು ಅವ್ರು ಈ ಮೇಕಪ್ ಅನ್ಪೇನು, ನಾನು ಗಂಡು ಮುಚ್ಚಿದ್ದೀನಿ ಇಂಚಾವು ಯಾನು ಕಣ್ಣಿಗೆ ಗುಂಟು ಕಟ್ಟದು ಇನ್ನು ಕುಜಲ್ ದೆಪ್ಪುನ ಅವ ಬೇತ ಬಂದು ಅದಾನು ಕಣ್ಣಿಗೆ. Tada guys, bye.